Welcome to Manepata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ 7ನೇ ತರಗತಿಯ ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಈ ಅಧ್ಯಾಯದ ಅಭ್ಯಾಸ 2.5ರ ಅಭ್ಯಾಸ ಲೆಕ್ಕಗಳನ್ನು ತಿಳಿಯುವ. ಅಭ್ಯಾಸ ಲೆಕ್ಕಗಳನ್ನು ತಿಳಿಯುವುದಕ್ಕಿಂತ ಮುಂಚೆ ಈ ಕೋಷ್ಟಕವನ್ನು ಗಮನಿಸುವ ಮಕ್ಕಳೇ. ಈ ಕೋಷ್ಟಕದಲ್ಲಿ ನೋಡಿ, ಇದಿಷ್ಟನ್ನ ಬಿಡಿ 10 100, ಇಲ್ಲಿ ಬಿಡಿ 10 100 1000 10,000 ಈ ಸ್ಥಾನ ಬೆಲೆ ಕೋಷ್ಟಕವನ್ನು ನೀವು ಈಗಾಗಲೇ ಕಲ್ತ್ಕೊಂಡಿದ್ದೀರಾ ಅಲ್ವಾ. ಹಾಗೆ ದಶಮಾಂಶಗಳಿಗೂ ಒಂದು ಕೋಷ್ಟಕ ಇದೆ. ದಶಮಾಂಶಗಳ ಲೆಕ್ಕಗಳನ್ನು ಮಾಡುವಾಗ ಮಕ್ಕಳೇ ಈ ಮೂರನ್ನ ಸರಿಯಾಗಿ ಗಮನಿಸಿಕೊಳ್ಬೇಕು. ದಶಾಂಶ, ಶತಾಂಶ ಮತ್ತು ಸಹಸ್ರಾಂಶ. ನೋಡಿ, ಇಲ್ಲಿ ಬಿಡಿ ಸ್ಥಾನ ಆದಮೇಲೆ ಬಿಂದು ಹಾಕಲಾಗತ್ತಲ್ವಾ. ಈ ಬಿಂದು ಆದ ನಂತರ ಬರುವಂತಹ ಸಂಖ್ಯೆಗಳಲ್ಲಿ ಮೊದಲನೇ ಸ್ಥಾನದಲ್ಲಿರುವುದು ದಶಾಂಶ, ಎರಡನೇ ಸ್ಥಾನದಲ್ಲಿರುವ ಸಂಖ್ಯೆ ಶತಾಂಶ, ಹಾಗೆ ಮೂರನೇ ಸ್ಥಾನದಲ್ಲಿರುವ ಸಂಖ್ಯೆ ಸಹಸ್ರಾಂಶವನ್ನು ಪ್ರತಿನಿಧಿಸುತ್ತೆ. ದಶಾಂಶ 10ನೇ 1, ಶತಾಂಶ ಅಂದರೆ 100ನೇ 1, ಇನ್ನು ಸಹಸ್ರಾಂಶ ಅಂದರೆ 1000ನೇ 1. ಇಲ್ಲಿ ನೋಡಿ, ಈ ಕೋಷ್ಟಕದಲ್ಲಿ ಇಲ್ಲಿ ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ, 253.147. ಇದನ್ನು ಓದುವಂಥ ಕ್ರಮ ಮಕ್ಕಳೇ. ಹಾಗಾದರೆ ಇಲ್ಲಿ 253 2 100ರ ಸ್ಥಾನದಲ್ಲಿದೆ, 5 10ರ ಸ್ಥಾನದಲ್ಲಿದೆ, 3 ಬಿಡಿ ಸ್ಥಾನದಲ್ಲಿದೆ. ಇನ್ನು ಬಿಂದುವ ನಂತರದಲ್ಲಿ ಬರುವಂತಹ 147 1 ದಶಾಂಶ ಸ್ಥಾನದಲ್ಲಿದೆ, ಇನ್ನು 4 ಶತಾಂಶ ಸ್ಥಾನದಲ್ಲಿದೆ, ಇನ್ನು 7 ಸಹಸ್ರಾಂಶ ಸ್ಥಾನದಲ್ಲಿದೆ. ಹಾಗೆ ಇಲ್ಲಿ ನೋಡಿ 629.321. ಇಲ್ಲಿ ಬರೆಯುವಂಥ ಕ್ರಮ 629.321. ಇಲ್ಲಿ ನೋಡಿ 100ರ ಸ್ಥಾನದಲ್ಲಿ 0 ಇದೆ, ಇನ್ನು 10 ಮತ್ತು ಬಿಡಿ ಸ್ಥಾನದಲ್ಲಿ 43 ಇದೆ. ಹಾಗೆ ಬರ್ಕೊಳ್ವಾ. ಬಿಂದು ಆದ ನಂತರ ಯಾವುದೆಲ್ಲ ಇದೆ ಸಂಖ್ಯೆಗಳು? ದಶಾಂಶದಲ್ಲಿ 1 ಇದೆ, ಶತಾಂಶದಲ್ಲಿ 9 ಇದೆ, ಸಹಸ್ರಾಂಶದಲ್ಲಿ 2 ಇದೆ. 1 9 2. ನೆಕ್ಸ್ಟ್ ನೋಡಿ, ಇಲ್ಲಿ 514.251 ಇದೆ. ಯಾವ ಸಂಖ್ಯೆನೆಲ್ಲ ಬಿಟ್ಟು ಹೋಗಿದೆ? 100ರ ಸ್ಥಾನದಲ್ಲಿರುವಂತಹ 500 5 ಸಂಖ್ಯೆನ ಬಿಟ್ಟು ಹೋಗಿದೆ. ಹಾಗಾಗಿ 514.251. 236.512. 236 10ರ ಸ್ಥಾನದಲ್ಲಿ 3 ಬರೀಬೇಕು. 512. ನೆಕ್ಸ್ಟ್ ನೋಡಿ 724.503. 724.503. 614.325. 614.325. ನೆಕ್ಸ್ಟ್ ನೋಡಿ, ಇಲ್ಲಿ 100ರ ಸ್ಥಾನದಲ್ಲಿ 0 ಇದೆ, ಹಾಗಾಗಿ 10ರ ಸ್ಥಾನದಲ್ಲಿ 1 ಇದೆ, ಹಾಗೆ ಬಿಡಿ ಸ್ಥಾನದಲ್ಲಿ 0 ಇದೆ, ಅಂದರೆ 10.530. 0.5ರ ಭಿನ್ನರಾಶಿ ರೂಪ ಎಷ್ಟು ಮಕ್ಕಳೇ? 10ನೇ 5. ಇನ್ನು 0.05 ಇಲ್ಲಿ ದಶಾಂಶ ಶತಾಂಶ ಇದೆ ಅಲ್ವಾ, ಹಾಗಾಗಿ 100ನೇ 5 ಇದೆ ಮಕ್ಕಳೇ. 10ನೇ 5 ದೊಡ್ಡದ, 100ನೇ 5 ದೊಡ್ಡದ? ನಾನಿಲ್ಲಿ ದಶಾಂಶವು ಶತಾಂಶಕ್ಕಿಂತ ದೊಡ್ಡದಾಗಿರುತ್ತೆ ಅಲ್ವಾ, ಹಾಗಾಗಿ 10ನೇ 5 100ನೇ 5ಕ್ಕಿಂತ ದೊಡ್ಡದು. ಸೆಕೆಂಡ್ ಒನ್ ನೋಡಿ, 0.7 ಅಥವಾ 0.5. 0.7 ಅಂದರೆ 10ನೇ 7, 0.5 ಅಂದರೆ 10ನೇ 5. 10ನೇ 7 ದೊಡ್ಡದ, 10ನೇ 5 ದೊಡ್ಡದ? ಛೇದಗಳು ಸಮವಾಗಿದ್ದಾಗ ಇಲ್ಲಿ ಅಂಶ ಎಷ್ಟು ದೊಡ್ಡದಾಗಿರುತ್ತೋ ಅದರ ಮೌಲ್ಯ ಕೂಡ ದೊಡ್ಡದಾಗಿರುತ್ತೆ, ಹಾಗಾಗಿ 10ನೇ 7 10ನೇ 5ಕ್ಕಿಂತ ದೊಡ್ಡದು. ಥರ್ಡ್ ಒನ್ ನೋಡಿ, 7 ಅಥವಾ 0.7. ಹಾಗಾಗಿ ಈ ಬಿಡಿ 10 100ಗಳು ದಶಾಂಶ ಶತಾಂಶ ಸಹಸ್ರಾಂಶಕ್ಕಿಂತ ದೊಡ್ಡದಾಗಿರುತ್ತೆ, ಹಾಗಾದರೆ 7 ದೊಡ್ಡದ ಮಕ್ಕಳೇ. 0.7 ದೊಡ್ಡದ? 7 ದೊಡ್ಡದು. ನಾಲ್ಕನೇದು ನೋಡಿ, 1.37 ಅಥವಾ 1.49. ಇಲ್ಲಿ 1.37 1.49ಕ್ಕಿಂತ ಚಿಕ್ಕದು. ಅರ್ಥ ಆಯ್ತಲ್ದಾ? ನೋಡಿ, ಇದನ್ನೇ ನಾವೀಗ ಭಿನ್ನರಾಶಿ ರೂಪದಲ್ಲಿ ಮಾಡುವಾಗ 100ನೇ 137, 100ನೇ 149 ಅಂತ ಇದೆ. ನೋಡಿ, 149 ದೊಡ್ಡದ, 137 ದೊಡ್ಡದ? 149 ದೊಡ್ಡದು. ಐದನೇದು ನೋಡಿ, 2.03 2.30. 100ನೇ 203 ದೊಡ್ಡದ, 100ನೇ 230 ದೊಡ್ಡದ? 100ನೇ 230 ದೊಡ್ಡದು, ಹಾಗಾಗಿ 2.30 ದೊಡ್ಡದು. ಲಾಸ್ಟ್ ಒನ್ ನೋಡಿ, 0.8 ದೊಡ್ಡದ, 0.88 ದೊಡ್ಡದ? ನೋಡಿ ಮಕ್ಕಳೇ, 10ನೇ 8 ದೊಡ್ಡದ, ಇಲ್ಲ 100ನೇ 88 ದೊಡ್ಡದ? ಅವಾಗ ಇದನ್ನು ಕೂಡ ನಾವೇನು ಮಾಡುವ? ಸಮಚ್ಛೇದ ಮಾಡ್ಕೊಳ್ವಾ. ಇಲ್ಲೂ 100 ಇದೆ ಅಲ್ವಾ, ಇಲ್ಲೂ ಕೂಡ ಏನು ಮಾಡ್ಕೊಳ್ವಾ? 100 ಅಂತ ಮಾಡ್ಕೊಳ್ವಾ. ಅವಾಗ ನೋಡಿ, 10 100 8 80 ಆಯಿತು. ಇವಾಗ ಹೇಳಿ, 100ನೇ 80 ದೊಡ್ಡದ, 100ನೇ 88 ದೊಡ್ಡದ? 100ನೇ 88 ದೊಡ್ಡದು, ಹಾಗಾದರೆ 0.8 0.88ಕ್ಕಿಂತ ಚಿಕ್ಕದು. ಸೆಕೆಂಡ್ ಒನ್ ನೋಡಿ, ದಶಮಾಂಶಗಳನ್ನು ಬಳಸಿ ರೂಪಾಯಿಗಳಲ್ಲಿ ವ್ಯಕ್ತಪಡಿಸಿ. ಇಲ್ಲಿ 7 ಪೈಸೆ ಅಂತ ಇದೆ. 7 ಪೈಸೆನ ರೂಪಾಯಿಗೆ ವ್ಯಕ್ತಪಡಿಸಿದಾಗ ಮಕ್ಕಳೇ 0.7 ರೂಪಾಯಿ ಸಿಗತ್ತೆ. ಯಾಕೆಂದರೆ 1 ರೂಪಾಯಿ ಅಂದರೆ 100 ಪೈಸೆ, ಆದರೆ 7 ಪೈಸೆ ಅಂದರೆ ಎಷ್ಟು ರೂಪಾಯಿ ಆಗುತ್ತೆ? ಅವಾಗ 100/7 ಮಾಡಬೇಕು. 100/7 ಮಾಡಿದಾಗ 100 7ಕ್ಕಿಂತ ದೊಡ್ಡದಾದ ಕಾರಣ 0 ಬಿಂದುವನ್ನು ಹಾಕೊಂಡಾಗ ಇಲ್ಲಿ ತಗೊಳ್ಬೋದು. ಇನ್ನು ಬಿಂದು ಹಾಕಿದ ನಂತರ ಮತ್ತೊಂದು 0 ಪಡ್ಕೊಳ್ಬೋದು. ಹಾಗಾಗಿ 107 700.
0.7 ರೂಪಾಯಿ. ಸೆಕೆಂಡ್ ಒನ್ 7 ರೂಪಾಯಿ 7 ಪೈಸೆ. 1 ರೂಪಾಯಿ ಅಂದರೆ 100 ಪೈಸೆ ಆದರೆ 7 ರೂಪಾಯಿ ಅಂದರೆ 700 ಪೈಸೆ ಆಯಿತು ಪ್ಲಸ್ 7 707 ಪೈಸೆ ಆಯಿತು. ಈಗ 100ನೇ 707 ಇದನ್ನು ನಾವು ದಶಮಾಂಶ ರೂಪದಲ್ಲಿ ಬರಿಬೇಕಾದ್ರೆ ಮಕ್ಕಳೇ 7 ಬಿಂದು ದಶಾಂಶ ಶತಾಂಶಕ್ಕೆ ನಾವು ಸಂಖ್ಯೆಗಳನ್ನು ತುಂಬಬೇಕು. ಹಾಗಾದರೆ 07 ಉತ್ತರ ಎಷ್ಟು ಬರುತ್ತೆ? 7.07 ರೂಪಾಯಿ. 77 ರೂಪಾಯಿ 7 ಪೈಸೆ. 1 ರೂಪಾಯಿ ಅಂದರೆ 100 ಪೈಸೆ ಆಯಿತು. ಇನ್ನು 77 ರೂಪಾಯಿ ಅಂದರೆ 7700 ಪೈಸೆ ಆಯಿತು ಮಕ್ಕಳೇ. 7700ಕ್ಕೆ ಮತ್ತೆಷ್ಟು ಪೈಸೆ ಕೂಡಿಸ್ಬೇಕು? 7 ಪೈಸೆ ಕೂಡಿಸ್ಬೇಕು. ಅವಾಗ 7707 ಪೈಸೆಗಳಾಯಿತು. ಇದನ್ನು ರೂಪಾಯಿಯಲ್ಲಿ ವ್ಯಕ್ತಪಡಿಸುವಾಗ ಅಂದರೆ 100ನೇ 7707 ಅಂತ ಬರೆದಾಗ ಯಾಕೆ 100 ತಗೊಂಡೆ ಮಕ್ಕಳೇ? 1 ರೂಪಾಯಿ ಅಂದರೆ 100 ಪೈಸೆ. ಹಾಗಾಗಿ ಇದನ್ನು ಬರೆಯೋದು ಮಕ್ಕಳೇ 7 ಅಂದರೆ 77 ಬಿಂದು ದಶಾಂಶ ಶತಾಂಶನ ತುಂಬಿಸಬೇಕು. ಉಳಿದಂಥ 0 ಮತ್ತು 7 ಬರೆಯುವ. ಹಾಗಾದರೆ ಎಷ್ಟಾಯಿತು? 77.07 ರೂಪಾಯಿ. ಇದು 50 ಪೈಸೆ. ನೋಡಿ 100ರಲ್ಲಿ 50 ಅವಾಗ 0 ಬಿಂದು ದಶಾಂಶ ಶತಾಂಶಗಳನ್ನು ತುಂಬಿಸಬೇಕು. ಅವಾಗ ಎಷ್ಟಾಯಿತು? 50. ಇಲ್ಲಿ 0 ಎನ್ನುವುದಕ್ಕೆ ನಾವೇನು ಮಾಡೋದಿಲ್ಲ, ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ 0.5 ರೂಪಾಯಿ. 235 ಪೈಸೆ. ಈ 235 ಪೈಸೆಯನ್ನು ನಾವು ರೂಪಾಯಿಯಲ್ಲಿ ವ್ಯಕ್ತಪಡಿಸುವಾಗ ನೋಡಿ 100ನೇ 235 ಅವಾಗ ಎಷ್ಟಾಯಿತು ಮಕ್ಕಳೇ? ದಶಾಂಶ ಶತಾಂಶ ಬಿಂದು. ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ದಶಾಂಶ ಮತ್ತು ಶತಾಂಶ ಯಾವುದಲ್ಲ 3 ಮತ್ತು 5 ಬರಿಬೇಕಾಗತ್ತೆ. ಇನ್ನು 2 ಎನ್ನುವುದು ಬಿಡಿ ಸ್ಥಾನದಲ್ಲಿ ಹೋಗುತ್ತೆ. ಹಾಗಾಗಿ 2.35 ರೂಪಾಯಿ. ಮೂರನೇದು ನೋಡಿ 5 ಸೆಂಟಿಮೀಟರನ್ನು ಮೀಟರ್ ಮತ್ತು ಕಿಲೋಮೀಟರ್ನಲ್ಲಿ ವ್ಯಕ್ತಪಡಿಸಿ. 1 ಮೀಟರ್ ಅಂದರೆ 100 ಸೆಂಟಿಮೀಟರ್. 5 ಸೆಂಟಿಮೀಟರ್ ಅಂದರೆ ಎಷ್ಟು ಮೀಟರ್ ಆಗುತ್ತೆ ನೋಡಿ? 100 ಭಾಗಿಸು 500. ಅವಾಗ 100 ಭಾಗಿಸು 5 ಅಂದರೆ 100ನೇ 5 ನಾವು ದಶಾಂಶ ರೂಪದಲ್ಲಿ ಬರೆಯುವಾಗ 0.100 ಅಂದರೆ 2 ಸ್ಥಾನ ಬೆಲೆ ಇದೆ ಅಲ್ವಾ? ಹಾಗಾಗಿ 0.05. 1 ಮೀಟರ್ ಅಂದರೆ 100 ಸೆಂಟಿಮೀಟರ್ ಆಯಿತು. 1 ಕಿಲೋಮೀಟರ್ ಅಂದರೆ 1000 ಮೀಟರ್ ಆಯಿತು ಅಲ್ವಾ? ಈಗ ಕಿಲೋಮೀಟರ್ ಗುಣಿಸು 100 ಮೀಟರನ್ನು ಗುಣಿಸ್ಬೇಕು. ಅವಾಗ ಎಷ್ಟಾಯಿತು? 1 2 3 4 5 ಸೊನ್ನೆಗಳು ಅಂದರೆ 1 ಲಕ್ಷ ಸೆಂಟಿಮೀಟರ್ ಆಯಿತು. ನೋಡಿ 1 ಲಕ್ಷ ಭಾಗಿಸು 5 ಇದನ್ನು ಮಾಡಿದಾಗ ಮಕ್ಕಳೇ ನಮಗೆ ಇಲ್ಲಿ 0.000005 ಕಿಲೋಮೀಟರ್ ಸಿಗತ್ತೆ. 35 ಮಿಲಿಮೀಟರನ್ನು ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್ನಲ್ಲಿ ವ್ಯಕ್ತಪಡಿಸಬೇಕು. ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್ ಆಗುತ್ತೆ. ಹಾಗಾದರೆ 35 ಮಿಲಿಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ? ಅವಾಗ ನೋಡಿ 10 ಭಾಗಿಸು 35 10ನೇ 35 ನಾವು ದಶಮಾಂಶ ರೂಪದಲ್ಲಿ ಬರೆಯುವಾಗ 3.5 ಸೆಂಟಿಮೀಟರ್ ಆಗುತ್ತೆ. ಇನ್ನು ಮೀಟರಲ್ಲಿ ವ್ಯಕ್ತಪಡಿಸುವಾಗ ಮಕ್ಕಳೇ 1 ಮೀಟರ್ ಅಂದರೆ 100 ಸೆಂಟಿಮೀಟರ್. ಅದ್ರ ಜೊತೆಯಲ್ಲಿ 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್ ಅಲ್ಲ. ಹಾಗಾಗಿ 100 ಗುಣಿಸು 10 110 1000 ಎಷ್ಟಾಯಿತು? 1000 ಮಿಲಿಮೀಟರ್. ಈಗ ಅದೇ 35 1000 ಮಿಲಿಮೀಟರಿಂದ ಭಾಗಿಸಿದಾಗ 0.035 ಮೀಟರ್ ಸಿಗತ್ತೆ. ಇದು ಸೆಂಟಿಮೀಟರಲ್ಲಿ ವ್ಯಕ್ತಪಡಿಸಿದ್ದು, ಇದು ಮೀಟರಲ್ಲಿ ವ್ಯಕ್ತಪಡಿಸಿದ್ದು. ಇಷ್ಟು ಕಿಲೋಮೀಟರಲ್ಲಿ ವ್ಯಕ್ತಪಡಿಸುವಾಗ 1 ಕಿಲೋಮೀಟರ್ ಅಂದರೆ 1000 ಮೀಟರ್. ಮೀಟರ್ ಅಂದರೆ 100 ಸೆಂಟಿಮೀಟರ್ ಅಲ್ವಾ ಮಕ್ಕಳೇ? 1000ನ್ನು 100ಕ್ಕೆ ಗುಣಿಸಿದಾಗ 1 ಲಕ್ಷ ಸೆಂಟಿಮೀಟರ್ ಆಯಿತು. ಲಕ್ಷ ಸೆಂಟಿಮೀಟರನ್ನು ಮತ್ತೇನು ಮಾಡಬೇಕು? ಮಿಲಿಮೀಟರಿಗೆ ಗುಣಿಸಿದಾಗ 10 ಮಿಲಿಮೀಟರಿಗೆ ಗುಣಿಸಿದಾಗ ಮಕ್ಕಳೇ 10 ಲಕ್ಷ ಸಿಗತ್ತೆ. 10 ಲಕ್ಷ ಮಿಲಿಮೀಟರ್. ಹಾಗಾದರೆ 1 ಕಿಲೋಮೀಟರ್ ಅಂದರೆ 10 ಲಕ್ಷ ಮಿಲಿಮೀಟರ್. ಈ 10 ಲಕ್ಷವನ್ನು 35ರಿಂದ ಭಾಗಿಸಿದಾಗ ನಮಗೆ ಉತ್ತರ ಎಷ್ಟು ಸಿಗುತ್ತೆ ಅಂದರೆ 0.00035 ಕಿಲೋಮೀಟರ್. ಕೆಜಿಗಳಲ್ಲಿ ವ್ಯಕ್ತಪಡಿಸಿ. 1 ಕೆಜಿ ಅಂದರೆ ಎಷ್ಟು ಗ್ರಾಮ್? 1000 ಗ್ರಾಮ್ ಆಗುತ್ತೆ. 200 ಗ್ರಾಮ್ ಅಂದರೆ 1000ದಲ್ಲಿ 200. ನೋಡಿ ಎಷ್ಟಾಯಿತು? 0.000 ಹೊಡೆದಾಕಿ ಆಯಿತು. 10ನೇ 2 ಉಳಿಯುತ್ತೆ. 10ನೇ 2 ಅಂದರೆ ಎಷ್ಟಾಯಿತು ಮಕ್ಕಳೇ? 0.2 ಕೆಜಿ ಆಯಿತು. ಸೆಕೆಂಡ್ ಒನ್ ನೋಡಿ 3470 ಗ್ರಾಮ್ ಅಂದರೆ ಎಷ್ಟು ಕೆಜಿ ಆಗುತ್ತೆ? ಪುನಃ ಈ 3070ನ್ನು 1000ದಿಂದ ಭಾಗಿಸಬೇಕು. 0ಗೆ 0 ಹೋಯಿತು. 100 ಭಾಗಿಸು 347 ಅವಾಗ ಎಷ್ಟಾಯಿತು? 100 ಭಾಗಿಸು 347 ಅಂದರೆ 3.47 ಕೆಜಿ ಆಯಿತು. ಈ 4 ಕೆಜಿ 8 ಗ್ರಾಮ್. 4 ಕೆಜಿ ಅಂದರೆ 1 ಕೆಜಿ ಅಂದರೆ 1000 ಆದರೆ 4 ಕೆಜಿ ಅಂದರೆ 4000 ಗ್ರಾಮ್ ಆಯಿತು. ಪ್ಲಸ್ 8 ಗ್ರಾಮ್ 4008 ಗ್ರಾಮ್ ಆಯಿತು. ಈಗ 1000 ಭಾಗಿಸು 4008 ಮಾಡಿದಾಗ ಮಕ್ಕಳೇ ನಮ್ಗೆ ಉತ್ತರ 4.008 ಕೆಜಿ ಸಿಕ್ತು. ಮುಂದಿನ ದಶಮಾಂಶ ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯಿರಿ. 10.03 20 2 ಎನ್ನುವುದು 10ರ ಸ್ಥಾನದಲ್ಲಿದೆ, 0 ಎನ್ನುವುದು ಬಿಡಿ ಸ್ಥಾನದಲ್ಲಿದೆ, 0 ಎನ್ನುವುದು ದಶಾಂಶ ಸ್ಥಾನದಲ್ಲಿದೆ, 3 ಎನ್ನುವುದು ಶತಾಂಶ ಸ್ಥಾನದಲ್ಲಿದೆ. ಹಾಗಾಗಿ 2 ಗುಣಿಸು 10 ಕೂಡಿಸು 0 ಗುಣಿಸು 1 ಕೂಡಿಸು 0 ಗುಣಿಸು 10ನೇ 1 ಕೂಡಿಸು 3 ಗುಣಿಸು 100ನೇ 1. 2.03 ಇದೆ. 2 ಗುಣಿಸು 1 ಕೂಡಿಸು 0 ಗುಣಿಸು 10ನೇ 1 ಕೂಡಿಸು 3 ಗುಣಿಸು 100ನೇ 1. ಇಲ್ಲಿ 2 ಎನ್ನುವುದು ಬಿಡಿ ಸ್ಥಾನದಲ್ಲಿದೆ ಮಕ್ಕಳೇ. ಹಾಗಾಗಿ 2 ಗುಣಿಸು 1. ಹಾಗೆ 0 ಎನ್ನುವುದು
ದಶಾಂಶ ಸ್ಥಾನದಲ್ಲಿದೆ. ಹಾಗಿದ್ರೆ 0 ಗುಣಿಸು 10ನೇ 1. ಇನ್ನು 3 ಎನ್ನುವುದು 200.03 2 ಗುಣಿಸು 100 ಕೂಡಿಸು 0 ಗುಣಿಸು 10 ಕೂಡಿಸು 0 ಗುಣಿಸು 1 ಕೂಡಿಸು 0 ಗುಣಿಸು 10ನೇ 1 ಕೂಡಿಸು 3 ಗುಣಿಸು 100ನೇ 1. ನೆಕ್ಸ್ಟು 2.034 ಇದೆ. 2 ಎನ್ನುವುದು ಬಿಡಿ ಸ್ಥಾನದಲ್ಲಿದೆ. 0 ದಶಾಂಶ 3 ಶತಾಂಶ 4 ಸಹಸ್ರಾಂಶ 2 ಗುಣಿಸು 1 ಕೂಡಿಸು 10 ಗುಣಿಸು 10ನೇ 0 ಗುಣಿಸು 10ನೇ 1 ಕೂಡಿಸು 3 ಗುಣಿಸು 100ನೇ 1 ಕೂಡಿಸು 4 ಗುಣಿಸು 1000ನೇ 1. ಮುಂದಿನ ದಶಮಾಂಶ ಸಂಖ್ಯೆಯಲ್ಲಿ 2ರ ಸ್ಥಾನ ಬೆಲೆ ಬರೆಯಿರಿ. 2 ಯಾವ ಸ್ಥಾನದಲ್ಲಿದೆ ಅಂತ ಬರೀಬೇಕು. ನೋಡಿ 2.56 ಬಿಂದುವಿನ ಎಡಬದಿಯಲ್ಲಿದೆ. ಹಾಗಾಗಿ ಇದು ಸಂಖ್ಯೆಗಳನ್ನು ಸೂಚಿಸುತ್ತೆ. ನೋಡಿ 2 ಎನ್ನುವುದು ಬಿಡಿ ಸ್ಥಾನದಲ್ಲಿದೆ, ಹಾಗೆ ಬಿಡಿ. ಹಾಗೆ 21.37 ಇಲ್ಲಿ 2 ಎನ್ನುವುದು 10ರ ಸ್ಥಾನದಲ್ಲಿದೆ. 10.25 2 ಎನ್ನುವುದು ದಶಾಂಶ ಸ್ಥಾನದಲ್ಲಿದೆ. 9.42 ಇದರಲ್ಲಿ 2 ಶತಾಂಶ ಸ್ಥಾನದಲ್ಲಿದೆ. 63.352 ಇಲ್ಲಿ 2 ಎನ್ನುವುದು ಸಹಸ್ರಾಂಶ ಸ್ಥಾನದಲ್ಲಿದೆ. 7ನೇದು ನೋಡಿ, ದಿನೇಶನು ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಹೋದನು ಮತ್ತು ಅಲ್ಲಿಂದ ಸಿ ಸ್ಥಳಕ್ಕೆ ಹೋದನು. ಎಯು ಬಿ ಇಂದ 7.5 ಕಿಲೋಮೀಟರಲ್ಲಿದೆ. ಎ ಇಂದ ಬಿಗೆ ಎಷ್ಟು ಮೀಟರ್ ಇದೆ? 7.5 ಕಿಲೋಮೀಟರ್. ಹಾಗೆ ಬಿ ಇಂದ ಸಿಗೆ 12.7 ಕಿಲೋಮೀಟರ್ ಇದೆ. ನೆಕ್ಸ್ಟು ಇದಿಷ್ಟು ದಿನೇಶನ ಪ್ರಯಾಣ ಆಯಿತು. ನೆಕ್ಸ್ಟ್ ಆಯುಬನು ಎ ಸ್ಥಳದಿಂದ ಡಿ ಸ್ಥಳಕ್ಕೆ ಹೋದನು, ಅಲ್ಲಿಂದ ಸಿ ಸ್ಥಳಕ್ಕೆ ಹೋದನು. ಡಿ ಇಂದ ಎಗೆ 9.3 ಕಿಲೋಮೀಟರ್ ಇದೆ. ಹಾಗೆ ಸಿ ಇಂದ ಡಿಗೆ 11.8 ಕಿಲೋಮೀಟರ್ ಇದೆ. ಯಾರು ಹೆಚ್ಚು ದೂರ ಪ್ರಯಾಣ ಮಾಡ್ತಾರೆ ಹಾಗೂ ಎಷ್ಟು ಹೆಚ್ಚು ಪ್ರಯಾಣ ಮಾಡ್ತಾರೆ ಅನ್ನೋದನ್ನು ಬರಿಬೇಕು. ದಿನೇಶನು ಕ್ರಮಿಸಿದ ದೂರ 7.5 ಕಿಲೋಮೀಟರ್ ಪ್ಲಸ್ 12.7 ಕಿಲೋಮೀಟರ್ ಒಟ್ಟಿಗೆ ಎಷ್ಟಾಯ್ತು ಅಂದರೆ 20.2 ಕಿಲೋಮೀಟರ್ ಆಯಿತು. ಆಯುಬನು ಕ್ರಮಿಸಿದ ದೂರ 9.3 ಕಿಲೋಮೀಟರ್ ಪ್ಲಸ್ 11.8 ಕಿಲೋಮೀಟರ್ 21.1 ಕಿಲೋಮೀಟರ್ ಆಯಿತು. ನಿಮ್ಗೆ ಇದರಲ್ಲೇ ಗೊತ್ತಾಗತ್ತಲ್ವಾ ಯಾರು ಹೆಚ್ಚು ದೂರ ಪ್ರಯಾಣ ಮಾಡ್ತಾರೆ? ಆಯುಬನು ಹೆಚ್ಚು ದೂರ ಪ್ರಯಾಣ ಮಾಡ್ತಾನೆ. ದಿನೇಶನಿಗಿಂತ ಆಯುಬನು ಹೆಚ್ಚು ದೂರ ಕ್ರಮಿಸ್ತಾನೆ. ನೋಡಿ ಎಷ್ಟು ಹೆಚ್ಚು ಕ್ರಮಿಸ್ತಾನೆ? ಈಗ ಆಯುಬನು ಕ್ರಮಿಸಿದ ದೂರದಿಂದ ದಿನೇಶನು ಕ್ರಮಿಸಿದ ದೂರವನ್ನು ಕಳಿಬೇಕು. 21.1 ಕಳೆ 20.2 ಒಂದರಲ್ಲಿ 2 ಕಳಿಲಿಕ್ಕಾಗೋದಿಲ್ಲ. ಅವಾಗ ಬಿಡಿ ಸ್ಥಾನದಿಂದ ಒಂದು ದಶಕವನ್ನು ತಗೊಳ್ಳುವ. 11 ಆಯಿತು. 11ರಲ್ಲಿ 2 ಕಳೆದ್ರೆ 9. ಇಲ್ಲಿ 0 ಇದೆ. 0 ಕಳೆ 0 0 2 2 2 ಕಳೆ 2 0 ಅವಾಗ 0.9. ಹಾಗಾದರೆ ಮಕ್ಕಳೇ 9 ಕಿಲೋಮೀಟರ್ ಅಂದರೆ 900 ಮೀಟರ್ ಅತ್ತ ಹೆಚ್ಚು ದೂರವನ್ನು ಆಯುಬನು ಕ್ರಮಿಸ್ತಾನೆ. 8ನೇದು, ಶ್ಯಾಮ್ 5 kg 300 ಗ್ರಾಂ ಸೇಬು ಮತ್ತು 3 kg 250 ಗ್ರಾಂ ಮಾವಿನ ಹಣ್ಣು ಖರೀದಿಸಿದನು. ಸರಳ 4 kg 800 ಗ್ರಾಂ ಕಿತ್ತಳೆ ಮತ್ತು 4 kg 150 ಗ್ರಾಂ ಬಾಳೆಹಣ್ಣು ಖರೀದಿಸಿದಳು. ಯಾರು ಹೆಚ್ಚು ಹಣ್ಣುಗಳನ್ನು ಖರೀದಿಸಿದರು? ಶ್ಯಾಮ್ ನೋಡಿ 5 kg 300 ಗ್ರಾಂ ಪ್ಲಸ್ 3 kg 250 ಗ್ರಾಂ ಇಷ್ಟು ಹಣ್ಣನ್ನು ಖರೀದಿ ಮಾಡ್ತಾನೆ. ಅವಾಗ ಅದನ್ನು ಕೂಡಿಸಿದಾಗ ಮಕ್ಕಳೇ 0 ಕೂಡಿಸು 0 0 0 ಕೂಡಿಸು 5 5 3 ಕೂಡಿಸು 2 5 5 ಕೂಡಿಸು 3 8 8 kg 550 ಗ್ರಾಂ ಶ್ಯಾಮ್ ಒಟ್ಟಿಗೆ ಖರೀದಿ ಮಾಡಿದ್ದು. ಇನ್ನು ಸರಳ 4 kg 800 ಗ್ರಾಂ ಪ್ಲಸ್ 4 kg 150 ಗ್ರಾಂ. ಇಲ್ಲಿ 0 ಕೂಡಿಸು 0 0 0 ಕೂಡಿಸು 5 5 8 ಕೂಡಿಸು 1 9 4 ಕೂಡಿಸು 4 8 8 kg 950 ಗ್ರಾಮನ್ನು ಸರಳ ಹಣ್ಣನ್ನು ಖರೀದಿಸ್ತಾಳೆ. ಹಾಗಾದರೆ ಹೆಚ್ಚು ಹಣ್ಣನ್ನು ಖರೀದಿಸಿದ್ಯಾರು? ಸರಳ ಹೆಚ್ಚು ಹಣ್ಣನ್ನು ಖರೀದಿಸಿದಳು. 42.6 ಕಿಲೋಮೀಟರ್ಗಿಂತ 28 ಕಿಲೋಮೀಟರ್ ಎಷ್ಟು ಕಡಿಮೆ ಇದೆ? 22.6 ಅಷ್ಟೇ. ಅದರಿಂದ ಏನನ್ನು ಕಳಿಬೇಕು? 28.0 ಅಂದರೆ ಏನೂ ಇಲ್ಲ ಅಂದರೆ 0 ಇದೆ ಅಂತ ಅರ್ಥ. ಓಕೆ, ಕಳೆಯುವ. 6 ಕಳೆ 0 6 ಬಿಂದು ಹಾಕೊಳ್ಳುವ. 2ರಿಂದ 8 ಕಳೀಲಿಕ್ಕಾಗೋದಿಲ್ಲ. ಪಕ್ಕದ ಸ್ಥಾನದಿಂದ ಒಂದು ದಶಕವನ್ನು ತಗೊಳ್ಳುವ. ಇಲ್ಲಿ 3 ಆಯ್ತು. 12ರಲ್ಲಿ 8 ಕಳೆದ್ರೆ 4 3ರಲ್ಲಿ 2 ಕಳೆದ್ರೆ 1. ಎಷ್ಟು ಕಿಲೋಮೀಟರ್ ಹೆಚ್ಚಾಯಿತು ಮಕ್ಕಳೇ? 14.6 ಕಿಲೋಮೀಟರ್ 28 ಕಿಲೋಮೀಟರ್ಗಿಂತ 42.6 ಕಿಲೋಮೀಟರ್ ಹೆಚ್ಚಾಯಿತು. ಇದಿಷ್ಟು ಅಭ್ಯಾಸ 2.5ರ ಅಭ್ಯಾಸ ರೇಖೆಗಳು. ಮುಂದಿನ ವಿಡಿಯೋ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.